ನಾನಾ ಸವಾಲುಗಳ ನಡುವೆಯೂ ಜನರ ಪ್ರೀತಿ ವಾತ್ಸಲ್ಯದಿಂದಾಗಿ 140ಕ್ಕೂ ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಲು ಸಾಧ್ಯವಾಗಿದೆ. ನಾನು ನಿರ್ಮಿಸಿದ ತೂಗು ಸೇತುವೆಗಳ ಜೊತೆ ಜನರು ಈಗಲೂ ಭಾವನಾತ್ಮಕ ಸಂಪರ್ಕ ಹೊಂದಿದ್ದಾರೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಖ್ಯಾತರಾಗಿರುವ ಗಿರೀಶ್ ಭಾರದ್ವಾಜ್ ಹೇಳಿದರು. ಅವರು ಮಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಪ್ರೆಸ್ ಕ್ಲಬ್ ಗೌರವ ಸ್ವೀಕರಿಸಿ ಮಾತನಾಡಿದರು. ವೃತ್ತಿ ಬದುಕಿನ ತಮ್ಮ 40 ವರ್ಷಗಳ ಸಾಧನೆಗಳನ್ನು ತೆರೆದಿಟ್ಟ ಅವರು ಹುಟ್ಟೂರು ಸುಳ್ಯದ ಅರಂಬೂರು ಗ್ರಾಮದಲ್ಲಿ ಮೊದಲ ತೂಗು ಸೇತುವೆ ನಿರ್ಮಿಸಿದೆ. 2 ವರ್ಷಗಳ ಹಿಂದೆ ಅಲ್ಲಿಗೆ ಕಾಂಕ್ರೀಟ್ ಸೇತುವೆ ನಿರ್ಮಿಸಲು ಮುಂದಾದಾಗ ತೂಗು ಸೇತುವೆ ತೆಗೆದುಹಾಕಲು ಗ್ರಾಮಸ್ಥರು ಅಧಿಕಾರಿಗಳಿಗೆ ಅವಕಾಶ ನೀಡಲಿಲ್ಲ. ಪ್ರವಾಸಿಗರು ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ತೂಗು ಸೇತುವೆ ನೋಡಲು ಬರುತ್ತಿದ್ದಾರೆ. ಈಗ ತಂತ್ರಜ್ಞಾನ ಮುಂದುವರಿದಂತೆ ತೂಗು ಸೇತುವೆಗಳು ಕನಿಷ್ಠ 100 ವರ್ಷ ಬಾಳ್ವಿಕೆ ಬರುವಂತೆ ನಿರ್ಮಿಸಲಾಗುತ್ತಿದೆ ಎಂದರು. ನಾನು ಪೊಲೀಸ್ ಹೇಳಿದೆ ತಡೀರಿ ಹೋಗ್ಬೇಡಿ, ಮತ್ತೆ ಸ್ವಲ್ಪ ನಾನೇ ತಡೆದೆ. ಇದು ಏನಾದ್ರು ನನಗೆ ಆಗಲಿ ಅಂತ ಹೋದೆ. ನಾನು ನಡುಗೆ ಮುಟ್ಲೋಗಿ ಅವರು ತೆಗೆದುಬಿಟ್ಟಿದ್ದಾರೆ. ಹೋಗಿ ಸ್ವಲ್ಪ ಗಾದಿ ಹೇಳಿದ್ರೆ ವಾಪಸ್ ಹೋಗ್ತದೆ. ಅಲ್ಲಿಂದ ನೋಡ್ತಾ ಇದ್ದೆ. ಈಗ ಇವರು 6 ರೂಪಾಯಿ ಎಲ್ಲ ತಂದಿಟ್ಟಿದ್ದಾರೆ ಸಲ್ಮಾನಿಗೆ. ನನಗೆ ಯಾವುದು ಬೇಡದೇವ್ರು ಅಲ್ಲಿ ಬೇಕೆ ಉಳಿದ್ರಾಗುತ್ತೆ ರೆಡಿ ಮಾಡಿದ್ದೆ. ಒಂದು 10-15 ದಿನ ನೋಡ್ತಿದ್ದೆ, ಏನಾಗಲಿಲ್ಲ. ಅದೇ ಹಾಲಂತ ನೋಡಿ ಮಾಧ್ಯಮದವರು ವರ್ಷಕ್ಕೆ ಎಲ್ಲ ಟೈಮ್ಸಲ್ಲಿ ಫ್ಯಾಸಿನೇಟಿಂಗ್ ವಿಕೆಟ್ ಬಿಲ್ಡಿ ಅಂತ ಬಂತು. ಆಮೇಲೆ ಇಲ್ಲಿ ಮಂಗಳೂರು ಚೀಫ್ ಸೆಕ್ರೆಟರಿ ಗಳಿಗಾರು ಬಂದು ನೋಡಿ ಅದು ತುಂಬ ವಿಷಯ ಆಯಿತು. ಆಮೇಲೆ ಗಮನಿಸೋಕೆ ಇದು ಭಾಳ ಒಳ್ಳೆಯದು ಅಂತೇಳಿ ಅವರು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ರು. ಆಮೇಲೆ ಒಂದೊಂದೇ ಕಡೆಯಿಂದ ರಿಲೀಸ್ ಮಾಡಿದ್ರು. ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಿಗಳ ಸಂಘದ ಅಧ್ಯಕ್ಷ ಪಿಬಿ ಸುಧಾಕರ ರೈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪತ್ರಕರ್ತರು ಒಬ್ಬನನ್ನು ಗುರುತಿಸುವುದು ಅಂತ ಹೇಳಿದ್ರೆ ನಮಗೆ ತುಂಬಾ ಸಂತೋಷ. ಪತ್ರಕರ್ತರು ಒಬ್ಬನನ್ನು ಹೀರೋ ಮಾಡ್ತಾರೆ, ಒಂದು ಹಂತದಲ್ಲಿ ಅವರನ್ನು ಝೀರೋ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇರುವವರು ಪತ್ರಕರ್ತರು. ನನಗೆ ಬರುವಾಗ ಭಯದಿಂದಲೂ ಭಕ್ತಿಯಿಂದ ಬಂದದ್ದು. ನನಗೆ ಭಯ ಸ್ವಲ್ಪ ಕಡಿಮೆ, ಯಾಕಂದ್ರೆ ನಾನು ರಾಜಕಾರಣಿ ಅಲ್ಲ. ಆದ ಕಾರಣ ನನಗೆ ಪತ್ರಕರ್ತರಲ್ಲಿ ಭಯ ಇಲ್ಲ. ನನಗೆ ನಮ್ಮಲ್ಲಿ ವೀಕ್ನೆಸ್ ಇರ್ಬೋದು, ಸ್ವಲ್ಪ ತಿನ್ನುವುದು ಬಿಟ್ಟರೆ ನಮ್ಮದು ಹತ್ರ ವೀಕ್ನೆಸ್ ದೊಡ್ಡದಿಲ್ಲ. ಪತ್ರಕರ್ತರಿಗೆ ಕೂಡ ರಕ್ತ ಕೊಡಿಸಿದವು ನಾವು. ಆದ ಕಾರಣ ನನಗೆ ಪತ್ರಕರ್ತರಲ್ಲಿ ದೊಡ್ಡ ಭಯ ಇಲ್ಲ. ಗಿರೀಶಣ್ಣನಿಗೂ ಇಲ್ಲ. ಗಿರೀಶಣ್ಣ ಬರ್ತಾ ಒಂದು ಮಾತು ಹೇಳಿದ್ರು ನನ್ನನ್ನು ಗುರುತಿಸಿದವರಿದ್ರೆ ಅದು ಪತ್ರಕರ್ತರು ಅಂತ. ನಾನೊಂದು ಸಾಧನೆ ಮಾಡಿದಾಗ ಅವರ ಕೆಲಸ ಅಂತ ಮಾಡಿದ್ದಾರೆ ಅವರು, ಅದನ್ನು ಸಾಧನೆಯಾಗಿ ತೋರಿಸಿದವರು ನೀವು. ಅವರು ಹೇಳಿದ್ರು ನಮ್ಗೆ ಯಾರು ಪ್ರಚಾರ ಕೊಡ್ಲಿಲ್ಲ, ನಾವೊಂದು ಕಡೆ. ಈ ಸಂದರ್ಭ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪಿಬಿ ಹರೀಶ್ ರೈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ರಾಮಕೃಷ್ಣ ಆರ್, ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಉಪಸ್ಥಿತರಿದ್ದರು. ಭಾಸ್ಕರ ರೈ ಕಟ್ಟ ವಂದಿಸಿದರು. ಆರ್ಸಿ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.